ವಾ, ಮೆಕ್ಕೆಜೋಳದ ರುಚಿ ಈ ಥರ ತಿಂದ್ರೇ ಸಿಗುತ್ತೆ. ಸ್ವಲ್ಪ ನಿಂಬೆಯನ್ನ ಹಚ್ಚು. ದೀಪಕಣ್ಣ, ನಿಮಗೆ ಸಿಕ್ಕಾಪಟ್ಟೆ ಹಸುವಾದಂಗಿದೆ. ಅವಾಗಲೇ 4-5 ಜೋಳ ತಿಂದಾಯ್ತು ನೀವು. ಅದು ತುಂಬ ದಿನದಿಂದ ಇಚ್ಛೆ ಇತ್ತು. ವಾ, ಬ್ರಹ್ಮಾಂಡವಾಗಿದೆ, ಮಜವಾಗಿತ್ತು. ಇನ್ನೊಂದು ಜಿನು, ಸ್ವಲ್ಪ ನಿಧಾನವಾಗಿ. ಏನಾದರೂ ಹೇಳೋದ್ರ ದೀಪಕ್? ಹಾಂ ಭರತಣ್ಣ, ಹೌದು, ನಾನೇನು ಹೇಳ್ತಾ ಇದ್ದೆ ಅಂದರೆ, ಈ ಮೆಕ್ಕೆಜೋಳ ತುಂಬಾ ರುಚಿಯಾಗಿದೆ ಮತ್ತು ಚಳಿಗಾಲದಲ್ಲಿ ಸ್ನೇಹಿತರೊಂದಿಗೆ ಕುಳಿತುಕೊಂಡು ಈ ಮೆಕ್ಕೆಜೋಳ ತಿನ್ನುವ ಮಜಾ ಬೇರೆನೇ ಇದೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಬರೀ ಜೋಳ ಮಾತ್ರ ಗೊತ್ತಿತ್ತು. ಇವಾಗಂತೂ ಮಕ್ಕಳು ಯಾವುದೇ ಸೀಸನಲ್ಲೂ ಏನಂತಾರದು ಪಾಪ್ಕಾರ್ನ್ ತಿಂತಾರೆ. ಮಕ್ಕಳು ಹಾಗಿರ್ಲಿ, ಮೊನ್ನೆ ನಮ್ಮ ಅಪ್ಪನೂ ಮಕ್ಕಳ ಜೊತೆ ಕೂತ್ಕೊಂಡು ಪಾಪ್ಕಾರ್ನ್ ಮಜಾ ತಗೋತಿದ್ರು. ಹೌದು ಜೀವನ್, ಮತ್ತು ಇಷ್ಟೇ ಮಾತ್ರವಲ್ಲ, ಫುಡ್ ಇಂಡಸ್ಟ್ರಿಯಲ್ಲಿ ಮೆಕ್ಕೆಜೋಳದ ಉಪಯೋಗ ತುಂಬಾನೇ ಆಗುತ್ತೆ. ಕಾರ್ನ್ ಫ್ಲೆಕ್ಸ್ನಿಂದ ಪಾಪ್ಕಾರ್ನ್ವರೆಗೂ ಎಲ್ಲವೂ ಮೆಕ್ಕೆಜೋಳದಿಂದನೇ ತಯಾರಾಗುತ್ತೆ. ಇದೇ ಕಾರಣದಿಂದಾಗಿ ಈಗ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಇದರ ತುಂಬಾ ಬೇಡಿಕೆ ಇದೆ. ಅದಕ್ಕಾಗಿಯೇ ಇದನ್ನ ನಗದು ಬೆಲೆ ಎಂದು ಕರೆಯುತ್ತಾರೆ. ಅದೇನೋ ಸರಿ ಅಣ್ಣ, ಆದ್ರೆ ಶ್ರಮನೂ ಜಾಸ್ತಿನೇ ಪಡ್ಬೇಕಲ್ವಾ? ಮೆಕ್ಕೆಜೋಳದ ಕೃಷಿ ಯಾಂತ್ರೀಕರಣದಿಂದಾಗಿ ಮೊದಲಿಗಿಂತ ಹೆಚ್ಚು ಸುಲಭವಾಗಿದೆ ಮತ್ತು ನನಗನ್ಸುತ್ತೆ ಈ ಹೊಸ ಯುಗದಲ್ಲಿ ಪ್ರತಿಯೊಬ್ಬ ರೈತನು ನವೀಕೃತರಾಗಲೇಬೇಕು. ಆದ್ರೆ ಹೇಗೆ? ಮೆಕ್ಕೆಜೋಳದ ಕೃಷಿ ಮಾಡುವಾಗ 3 ಪ್ರಮುಖ ಹಂತಗಳು ಇರುತ್ತವೆ. ಉಳುಮೆ ಎಂದರೆ ಭೂಮಿಯನ್ನು ಚೆನ್ನಾಗಿ ಅಗೆಯುವುದು, ನಂತರ ಬೀಜಗಳನ್ನು ಬಿತ್ತಿ ಮತ್ತು ಅಂತಿಮವಾಗಿ ಮೆಕ್ಕೆಜೋಳದ ಕೊಯ್ಲು ಮಾಡುವುದು. ಈ 3 ಕಾರ್ಯಗಳಿಗಾಗಿ ಅನೇಕ ಆಧುನಿಕ ಉಪಕರಣಗಳು ಲಭ್ಯವಿದೆ. ಅಂದ್ರೆ ಉಳುಮೆಯಿಂದ ಕೊಯ್ಲಿನವರೆಗೆ ಮೆಕನೈಸೇಷನ್. ಹೌದು, ಖಂಡಿತವಾಗಿಯೂ. ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ ಮೆಕ್ಕೆಜೋಳದ ಕೃಷಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಾರೆ. ಅಲ್ಲೆಲ್ಲ ಇದನ್ನು ಬೆಳೆಯುವುದು ಸಂಪೂರ್ಣ ಯಾಂತ್ರೀಕರಣವಾಗಿದೆ. ಅಂದರೆ ನಾವು ಶುರು ಮಾಡುತ್ತೇವೆ ಬಿತ್ತನೆಯಿಂದ. ಉತ್ತಮ ಬಿತ್ತನೆಗೆ ಉತ್ತಮ ಉಳುಮೆಯ ಅಗತ್ಯವಿದೆ. ಪ್ಲಾಗ್ ಎಲ್ಲ ರೀತಿಯ ಮಣ್ಣನ್ನು ಉಳುಮೆ ಮಾಡಲು ರೈತರಿಗೆ ಸಹಾಯ ಮಾಡುತ್ತದೆ. ಇದನ್ನು ಆಪರೇಟ್ ಮಾಡೋದು ತುಂಬಾ ಸುಲಭ. ಇದು ನೆಲಕ್ಕೆ ಆಳವಾಗಿ ತಲುಪುತ್ತದೆ. ಅದರಿಂದ ಮಣ್ಣಿನ ಇನ್ವರ್ಷನ್ ತುಂಬಾ ಚೆನ್ನಾಗಾಗುತ್ತದೆ. ಅರೆ ವಾ, ಇದು ನಿಜವಾಗಿಯೂ ತುಂಬ ಚೆನ್ನಾಗಿದೆ. ಈಗ ಉಳುಮೆಯ ನಂತರ ಬಿತ್ತನೆ. ವ್ಯಾಕ್ಯೂಮ್ ಪ್ಲಾಂಟರ್ ಜೋಳವನ್ನು ಬಿತ್ತಲು ತುಂಬಾ ಉಪಯುಕ್ತವಾಗಿದೆ. ವ್ಯಾಕ್ಯೂಮ್ ಪ್ಲಾಂಟರ್ ಬಳಸುವುದರಿಂದ ಬೀಜಗಳ ಪ್ರಮಾಣವು ಕಡಿಮೆಯಾಗುತ್ತದೆ. ಆದ್ದರಿಂದ ಇದು ಜೋಳ, ಹತ್ತಿ, ಸೋಯಾಬೀನ್ನಂತಹ ದುಬಾರಿ ಬೀಜಗಳಿಗೆ ಬೀಜದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಇದು ಪೂರ್ವ ನಿರ್ಧಾರಿತ ಸಮಾನಾಂತರ ಅಂತರದಲ್ಲಿ ಬೀಜಗಳನ್ನು ಬಿತ್ತುತ್ತದೆ. ಈ ಕಾರಣದಿಂದ ಬೀಜವು ಉತ್ತಮ ಪೋಷಣೆಯನ್ನು ಪಡೆಯುತ್ತದೆ ಮತ್ತು ಸರಿಯಾಗಿ ಮೊಳಕೆ ಒಡೆಯುತ್ತದೆ. ಇದರಿಂದ ಇಳುವರಿ ಕೂಡ ಹೆಚ್ಚಾಗುತ್ತದೆ. ಸಾಲುಗಳಲ್ಲಿ ಬೀಜವನ್ನು ನಡುವುದರಿಂದ ಕೊಯ್ಲು ಮಾಡಲು ತುಂಬಾನೇ ಸುಲಭವಾಗುತ್ತದೆ ಮತ್ತು ಯಂತ್ರದಿಂದ ಕೊಯ್ಯುವುದು ಸುಲಭ. ಅಂದರೆ ಹೆಚ್ಚು ಗಳಿಕೆ ಮತ್ತು ಹೆಚ್ಚು ಲಾಭ. ಇದು ತುಂಬಾನೇ ಅದ್ಭುತವಾಗಿದೆ. ಉಳುಮೆ ಮತ್ತು ಬಿತ್ತುವ ಸುಲಭ ಉಪಾಯ ಬಂತು. ಆದರೆ ಬೆಳೆ ಸಿದ್ಧವಾದ ಮೇಲೆ ಏನ್ ಮಾಡಬೇಕು? ಮೆಕ್ಕೆಜೋಳವನ್ನು ಕೊಯ್ಯಲು ಕಾರ್ನ್ ಹೆಡ್ಡರ್ ಅನ್ನು ಬಳಸುತ್ತಾರೆ. ಜಾನ್ ಡಿಯರ್ನ W70 ಕಂಬೈನ್ ಹಾರ್ವೆಸ್ಟರ್ ಮತ್ತು ಗ್ರೀನ್ ಸಿಸ್ಟಮ್ನ ಕಾರ್ನ್ ಹೆಡರ್ ಜೋಡಣೆಯಿಂದ ಬರೀ ಕೊಯ್ಲು ಮಾಡುವುದು ಅಷ್ಟೇ ಅಲ್ಲ, ಅದರ ಜೊತೆಗೇನೆ ಜೋಳವನ್ನು ಕೂಡ ಅತ್ಯುತ್ತಮವಾಗಿ ಸ್ವಚ್ಛವಾಗಿ ಬೇರ್ಪಡಿಸುತ್ತದೆ. ದೀಪಕಣ್ಣ, Plough, ವ್ಯಾಕ್ಯೂಮ್ ಪ್ಲಾಂಟರ್ ಮತ್ತೆ ಕಾರ್ನ್ ಹೆಡರ್ ಅಂದ್ರೆ ಜೋಳದ ಕೃಷಿಗೆ ಸಂಪೂರ್ಣ ಪರಿಹಾರ. ಯಾಂತ್ರೀಕರಣದಿಂದಾಗಿ ಉತ್ತಮ ಉತ್ಪಾದನೆ ಮತ್ತು ನಗದು ಬೆಲೆ. ಅಂದರೆ ಕೇಕ್ ಜೊತೆ ಐಸ್ ಕ್ರೀಮ್ ತಿಂದಂಗೆ. ಅಂದ್ರೆ ಸಿಕ್ಕಾಪಟ್ಟೆ ಜೋಳ, ಸಿಕ್ಕಾಪಟ್ಟೆ ಜೋಳದ ಪಾರ್ಟಿಗಳು. ದೀಪಕಣ್ಣ, ನಿಮ್ಮಿಂದ ತುಂಬಾನೇ ಮುಖ್ಯವಾದ ಮಾಹಿತಿ ಸಿಕ್ಕಿದೆ. ಹೊಸ ಚಿಂತನೆ ಮತ್ತು ಯಾಂತ್ರೀಕರಣದಿಂದ ರೈತರಿಗೆ ಪ್ರಗತಿಯ ಹೊಸ ಮಾರ್ಗವನ್ನು ತೋರಿಸಿದಂತಾಗಿದೆ. ಸರಿಯಾಗಿ ಹೇಳಿದ್ರಿ ಭರತ್. ಈ ವಿಷಯವನ್ನು ನಾವು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದೇ ಖುಷಿಲಿ ಇನ್ನೊಂದು ಜೋಳ ತಗೊಳ್ಳೋಣ. ಅರೆ ವಾ, ನಮ್ ದೀಪಕ್ಕು ಪ್ರಗತಿಯ ಮಂತ್ರವನ್ನು ನೀಡ್ದ. ಸಮಯಕ್ಕೆ ಸರಿಯಾಗಿ ಹೊಂದ್ಕೊಳ್ಳೋದು ಹೇಗೆ ಅನ್ನೋದ್ರ ಮೊದಲ ಹೆಜ್ಜೆ ನಮಗೆ ಹೇಳ್ದ.